ಧಾರವಾಡದಲ್ಲಿ ಕಾಂಗ್ರೆಸ್ಗೆ ಸಿಹಿ ಬದಲಾಗಿ ಧಾರವಾಡ ಪೇಡಾದ ಬದಲಾಗಿ ಕಹಿ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯ ಎದುರಿನಲ್ಲಿ ಯಾಕೆ ಪ್ರಬಲ ಅಭ್ಯರ್ಥಿಯ ಕೊರತೆ ಎದುರಾಗಿದೆ. ಯಾಕೆ ಹಾಗಾಯ್ತು? ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಬರ್ತಾರೆ ಅಂತ ಆಗಿತ್ತಲ್ಲ, ಏನಾಯ್ತು ಅಂತ ನೋಡಿದ್ರೆ ಅವ್ರು ತಾನು ನಿಲ್ಲೋದಿಲ್ಲ, ಅವರ ಪತ್ನಿಯನ್ನ ನಿಲ್ಲಿಸ್ತೇನೆ ಅಂತ ಹೇಳಿದ್ರು. ಆದ್ರೆ ಈಗ ಅದರಿಂದನೂ ಕೂಡ ಹಿಂದೆ ಸರಿತಾ ಇದ್ದಾರೆ. ಶಿವಲೀಲಾ ಕುಲಕರ್ಣಿ ದಿಢೀರ್ ಕಣದಿಂದ ಹಿಂದೆ ಸರಿದಿರ್ತಕ್ಕಂಥದ್ದು. ಹಾಗಾಗಿ ಧಾರವಾಡದಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಯ ಕೊರತೆ ಎದುರಾಗಿದೆ ಲೋಕಸಭಾ ಚುನಾವಣೆಗೆ. ಈ ಹಿಂದೆ ವಿನಯ್ ಕುಲಕರ್ಣಿ ಅವರ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರಲಾಗಿತ್ತು ಎನ್ನಲಾಗಿದೆ, ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ. ಈ ಹಿನ್ನೆಲೆಯಲ್ಲಿ ತಮ್ಮ ಪತ್ನಿ ಶಿವಲೀಲಾ ಅವ್ರನ್ನ ನಿಲ್ಲಿಸೋದಕ್ಕೆ ವಿನಯ್ ಕುಲಕರ್ಣಿ ತಯಾರಾಗಿದ್ರು. ಈಗ ದಿಢೀರ್ ಕಣದಿಂದ ಶಿವಲೀಲಾ ಕುಲಕರ್ಣಿ ಕೂಡ ಹಿಂದೆ ಸರಿದಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಗೆ ಅಲ್ಲಿ ಪ್ರಬಲ ಸ್ಪರ್ಧೆಯೇ ಇಲ್ಲ ಅನ್ನೋ ಹಾಗೆ, ಅಂದ್ರೆ ಪ್ರಬಲ ಅಭ್ಯರ್ಥಿಯೇ ಇಲ್ಲ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಟಿಕೆಟ್ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜಿದ್ದಾಜಿದ್ದಿಂದ ಕೂಡ್ತಾ ಇದೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಈ ಬಗ್ಗೆ ಮಾತನಾಡೋಕೆ ಮಾಜಿ ಸಚಿವರು ಮತ್ತು ಧಾರವಾಡ ಗ್ರಾಮೀಣದ ಹಾಲಿ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಶ್ರೀಮತಿಯವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ. ಆಕಾಂಕ್ಷಿ ಅವರು ಟಿಕೆಟ್ ಕೇಳಿಲ್ಲ, ಬಟ್ ಪಕ್ಷದಲ್ಲಿ ಆಗಲಿ ಪಬ್ಲಿಕ್ ಆಗಲಿ ಆಕೆ ನಿಂದ್ರಂತ ಬಂದು ಒತ್ತಾಯ ಮಾಡ್ತಾ ಇದ್ದಾರೆ ಅಷ್ಟೇ. ಅವಳೇ ಆಕಾಂಕ್ಷಿ ಅಲ್ಲ. ನಮ್ಮಲ್ಲಿ ಇನ್ನೂ ಹಲವಾರು ಮಂದಿ ಆಕಾಂಕ್ಷಿಗಳಾದ್ರೆ ಯಾರು ಹೈಕಮಾಂಡ್ ಯಾರಿಗೆ ಕೊಡುತ್ತೆ ಅವ್ರು ನಿಂದಿರ್ತಾರೆ. ಜನ ಬಯಸಿದ್ದಾರೆ ಅಂದರೆ ಅವರು ಆಕಾಂಕ್ಷಿ ಆದರು ಮತ್ತು ಲಿಸ್ಟಲ್ಲಿ ಬಂದರು ಅಂತ. ಅವಳೇನು ಕೇಳಿಲ್ಲ, ಟಿಕೆಟ್ ಆಕಾಂಕ್ಷಿ ಆಗಿ ಆಕಿನ ಎಲ್ಲಿ ಅರ್ಜಿನೂ ಕೊಟ್ಟಿಲ್ಲ, ಅವಳು ಕೇಳಿಲ್ಲ. ನಮ್ಮಲ್ಲಿ ಹಲವಾರು ಮಂದಿ ಕೇಳಕತ್ತಾರೆ. ಹೊಸ ಯುವಕರು ಅದಾರ, ನಮ್ಮ ಪಕ್ಷದ ಹಿರಿಯ ಮುಖಂಡರು ಕೂಡ ಕೇಳಕತ್ತಾರೆ. ಅದ್ರಲ್ಲಿ ಯಾರು ಕೊಟ್ಟರು ಕೂಡ ನಾವೆಲ್ಲ ಕೂಡ ಎಲೆಕ್ಷನ್ ಮಾಡೋದು. ಈಗ ಧಾರವಾಡಕ್ಕೆ ಕೊಟ್ಟರೆ ನಿಮ್ಮ ಶ್ರೀಮತಿಯವರು ನಿಂತ್ಕೊಳ್ತಾರೆ. ಇಲ್ಲ, ನಾವ್ಯಾರು ನಿಂದ್ರಾಗತ್ತಿಲ್ಲ. ನಿಲ್ತಾ ಇಲ್ಲ. ನೀವು ಅದನ್ನು ತಿರಸ್ಕಾರ ಮಾಡಿದ್ದೀರಾ ಅಂತ ಸರ್? ಬೇಡ ಅಂತ ಹೇಳಿದ್ದೀನಿ. ನಮ್ಮ ಹೈಕಮಾಂಡ್ಗಾಗಲಿ ನಮ್ಮ ಹಿರಿಯರಿಗಾಗಲಿ ಬೇಡ ಅಂತ ಹೇಳಿದ್ದೀನಿ. ಇನ್ನೊಂದೇ ಪ್ರಶ್ನೆ ಸರ್, ಹಾವೇರಿದೊಂದು ಆಫರ್ ಬಂದಿತ್ತು ಅನ್ನುವಂಥದ್ದು ಸರ್, ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಶ್ರೀಮತಿಯವರು ನಿಲ್ಲಿಸಬೇಕು ಅನ್ನೋಂಥ. ನಾನು ಇಲ್ಲ, ಆ ಥರ ಏನು ಬಂದಿಲ್ಲ. ಈಗ ತಮ್ಮ ಸ್ಪರ್ಧೆಯಿಂದ ತಮ್ಮ ಶ್ರೀಮತಿಯವರು ಹಿಂದೆ ಸರಿದಿದ್ದಾರೆ ಅಂತ. ಸರ್ದಾರ್ ಅಂತಲ್ಲ ಅಂದ್ರೆ ನಾವು ಕೇಳೇ ಇಲ್ಲ. ಹಿಂದೆ ಸರಿ ಪ್ರಶ್ನೆ ಇಲ್ಲ. ನಾವು ಅಲ್ಲಿ ಟಿಕೆಟ್ ಕೇಳಿಲ್ಲ ಅಂತ ಹೇಳ್ತಾರೆ. ಈಗ ಒಂದು ವೇಳೆ ಹೈಕಮಾಂಡ್ ತಮಗೆ ಕೊಟ್ಟರೆ ನೀವು ಎಲೆಕ್ಷನ್ ಮಾಡ್ತೀರಾ ಸರ್? ಇಲ್ಲ, ನಾನು ಬ್ಯಾಡ ಅಂತ ಹೇಳಿಲ್ಲ. ನಮ್ಮ ಕಡೆ ಆಗಂಗಿಲ್ಲ, ಪರಿಸ್ಥಿತಿ ಹಂಗಿಲ್ಲ, ನಮ್ಮ ಬ್ಯಾಡ ಅಂತ ಹೇಳಿ. ಯಾರು ಸರ್ ಮತ್ತೆ ಪ್ರಬಲ ಆಕಾಂಕ್ಷಿಗಳು? ಯಾರು 4-5 ಮಂದಿ ಯಾರು ಕೇಳ್ತಾರೆ, ಹೈಕಮಾಂಡ್ ಯಾರು ಡಿಸೈಡ್ ಮಾಡಿ ತರ್ಬೋದು. ಈಗ ಒಂದು ಮೀಟಿಂಗ್ ಮಾಡಿದ್ದೀರಿ ಸರ್, ಯಾರ್ದು ಒಂದು ಹೆಸರು ಬರಲಿಲ್ಲ ಅಂತ? ಏನೂ ಇಲ್ಲ. ಓಕೆ ಸರ್, ಇದಿಷ್ಟು ಧಾರವಾಡ ಗ್ರಾಮೀಣ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರ ಮಾತು. ನಮ್ಮ ಶ್ರೀಮತಿಯವ್ರಿಗೆ ಟಿಕೆಟನ್ನು ಕೇಳಿಲ್ಲ, ಆದರೂ ಅಲ್ಲಿಯ ಜನರು ಬಯಸ್ತಾ ಇದ್ದಾರೆ, ಆದರೂ ಕೂಡ ನಾವು ಟಿಕೆಟನ್ನು ತಿರಸ್ಕಾರ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಜೊತೆಗೆ ಇನ್ನೂ ಅಭ್ಯರ್ಥಿಗಳು ಕೂಡ ಆಯ್ಕೆ ಆಗಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವನ್ ಜೊತೆ ಬಸವರಾಜ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.